सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं नृहजमहममेयं ध्येयमाम्नाजगेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् श्रियः पत्ते नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवरये यस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनाजिसाधुनिकरश्चाकारि सन्मार्गगः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावाद्येडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಇಲ್ಲಿಯವರೆಗೆ ಸೂತ್ರದಲ್ಲಿರುವ ಶಬ್ದಗಳಿಗೆ ಅರ್ಥ ಹೇಳ್ತಾ ಇದ್ರು 44ನೇ ಸುಧಾಮೂಲ ಅಲ್ಲಿ ಅತಯೇವ ಚ ಉಪಮಾ ಸೂಯಕಾದಿವತ್ ಅತಃ ಅಂದ್ರೆ ನಮಗೆ ಗೊತ್ತೇ ಇದೆ ಅತಃ ಅನ್ನೋದಕ್ಕೆ ಏನರ್ಥ ಅಂದ್ರೆ ಎರಡು ಕಾರಣದಿಂದ ಅಂತ ಅರ್ಥ ಯಾವ ಕಾರಣ ಒಂದು ಭಗವಂತನ ಹೋಲಿಕೆ ನಮಗಿದೆ ಜೊತೆಗೆ ಭಗವಂತನ ಅಧೀನತೆಯಲ್ಲಿ ನಾವಿದೀವಿ ಈ ಎರಡು ಕಾರಣದಿಂದ ಒಂದು ಏವ ಅನ್ನೋದು ಒಂದ್ ತಿಳಿಸ್ತಾ ಇದೆ ಚ ಅನ್ನೋದು ಮತ್ತೊಂದು ತಿಳಿಸ್ತಾ ಇದೆ ಅಂತ ನೆನ್ನೆ ದಿವಸ ಅದು ಬಂತು ಅಥವಾ ವಿಪರೀತವಾಗೂ ಹೇಳ್ಕೊಳ್ಬಹುದು ಅಂದ್ರೆ ಏವ ಅನ್ನೋ ಶಬ್ದದಿಂದ ಏನ್ ಗೊತ್ತಾಗತ್ತೆ ಸೂತ್ರದಲ್ಲಿ ಜೀವರಲ್ಲಿ ಭಗವಂತನ ಹೋಲಿಕೆ ಇದೆ ಅಂತ ಏವ ಶಬ್ದ ತಿಳಿಸ್ತಾ ಇದೆ ಅಂತ ಹೀಗೂ ನಾವು ಅರ್ಥ ಮಾಡಬಹುದು ಜೊತೆಗೆ ಚ ಅನ್ನೋ ಶಬ್ದ ಏನ್ ತಿಳಿಸ್ತಾ ಇದೆ ಭಗವಂತನ ಅಧೀನವಾಗಿ ನಾವಿರ್ತೀವಿ ಅಂತ ತೋರಿಸ್ತಾ ಇದೆ ಅಂತ ಹೀಗೆ ಎರಡೂ ರೀತಿ ಒಟ್ಟು ಆ ಶಬ್ದಗಳು ಸುಮ್ನೆ ಬಳಸಿದ್ದಲ್ಲ ವೇದವ್ಯಾಸರು ಅದು ಸಾರ್ಥಕ ಅಂತ ಇಷ್ಟಾದ್ಮೇಲೆ ಜಯತೀರ್ಥರು ಒಟ್ಟು ಅಭಿಪ್ರಾಯ ಏನು ನಾವ್ ಏನು ಹೇಳಲಿಕ್ಕೆ ಹೊರಟಿದ್ದೀವಿ ಈ ಸೂತ್ರದ ಬಗ್ಗೆ ಅಂತ ವಿವರಿಸ್ತಾರೆ ಮುಂದಿನ ಸುಧಾಮೂಲ 45ನೇ ಸುಧಾಮೂಲಕ್ ಬಂದಿದ್ದೀವಿ ಅಲ್ಲಿ ಏತದುಕ್ತಂ ಭವತಿ ಒಟ್ಟಾರೆ ಇಷ್ಟ ಹೇಳಿದಾಗ ಆಗತ್ತೆ ಅಂತ ಅವ್ರು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಏನು ಅತಃ ಅಂತ ಬಂತು ಅದರಿಂದ ಎರಡು ವಸ್ತುಗಳನ್ನ ಹೇಳಿದ್ರು ಎರಡು ಅರ್ಥ ಬಂತು ಅತಃ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ಅತಃ ಅನ್ನೋ ಶಬ್ದಕ್ಕೆ ಆದ್ದರಿಂದ ಅಂತ ಅರ್ಥ ಈಗ ಉದಾಹರಣೆಗೆ ದೇವರಿಗೆ ಯಾಕೆ ನಮಸ್ಕಾರ ಮಾಡ್ತೀಯ ಅಂತಂದ್ರೆ ಇಲ್ಲ ಫಲ ಇದೆ ಅತಃ ಒಳ್ಳೆ ಫಲ ಮೋಕ್ಷನೋ ಏನೋ ಒಳ್ಳೆ ಸದ್ಗತಿ ಆಗತ್ತೆ ಅತಃ ಆದ್ದರಿಂದ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೀಗೆ ಅತಃ ಅನ್ನೋ ಶಬ್ದಕ್ಕೆ ಆದ್ದರಿಂದ ಅಂತ ಅರ್ಥ ಹೇಳ್ತಾರೆ
ಇಲ್ಲಿ ಆದ್ದರಿಂದಲೇ ಜೀವರು ಪ್ರತಿಬಿಂಬರು ಅಂತ ಹೇಳ್ತಾರೆ. ಭಗವಂತನ ಪ್ರತಿಬಿಂಬ ಯಾಕೆ ಜೀವರು? ಆದ್ದರಿಂದಲೇ. ಯಾವುದರಿಂದ? ಎರಡು ಕಾರಣ ಕೊಡ್ಬೇಕಲ್ಲ. ಆ ಎರಡು ಕಾರಣ ಅತಃ ಅನ್ನೋ ಶಬ್ದ ಕೊಟ್ಟಿದೆ. ಅದೇನ್ ಕೊಟ್ಟಿದೆ ಎರಡು ಅಂದ್ರೆ, ಒಂದು ಭಗವಂತನ ಅಧೀನ ಆಗಿರ್ತಾರೆ ಜೀವರು, ಜೊತೆಗೆ ಭಗವಂತನ ಸಾದೃಶ್ಯ ಹೋಲಿಕೆಯನ್ನ ಪಡೆದಿರ್ತಾರೆ ಅಂತ. ಈ ಎರಡು ಕೊಟ್ಟಾಗ ಏನಾಯ್ತು ಅಂದ್ರೆ, ಓ ಇದು ಸಾಮಾನ್ಯವಾಗಿ ಪ್ರತಿಬಿಂಬರಲ್ಲ ಜೀವರು. ಅಂದ್ರೆ ಬೇರೆ ತರ ನಾವು ಹೇಗೆ ನೀರ್ನಲ್ಲಿ ಕಾಣ್ತೀವಲ್ಲ ಸೂರ್ಯ, ಆ ತರ ಆಗ್ಲಿ, ಅಥವಾ ಕನ್ನಡಿಯಲ್ಲಿ ಕಾಣುವಂತ ಮುಖ ಆಗ್ಲಿ, ಈ ತರ ಜೀವರು ಭಗವಂತನ ಪ್ರತಿಬಿಂಬ ಅಲ್ಲ, ಬೇರೆ ಥರನೇ ಅಂತ ತಿಳಿಸ್ದಾಗಾಯ್ತು. ಯಾಕಂದ್ರೆ ಇಷ್ಟೇ, ಒಂದು ಭಗವಂತನ ಅಧೀನತೆಗೆ ಒಳಪಟ್ಟಿರ್ತಾರೆ, ಭಗವಂತನ ಹೋಲಿಕೆ ಇರುತ್ತೆ, ಒಂದು ವಿಶೇಷವಾಗಿ ಉಪಾಧಿ ಇರತ್ತೆ ಅಂತ ಏನು ಹೇಳಿಲ್ಲ. ಅಂತೂ ಈ ರೀತಿ ಮೂರು ಶಬ್ದಕ್ಕೆ ಅತಃ ಏವ ಚ, ಆಮೇಲೆ ಉಪಮಾ ಸೂರ್ಯಕಾಧಿಪತ್ ಅಂತಿದೆ. ಅದ್ರ ಬಗ್ಗೆ ನಮಗ್ ಸ್ಪಷ್ಟ ಇದೆ. ಯಾವ್ದ್ರ ಬಗ್ಗೆ ಗೊಂದಲ ಇದೆ ಅದ್ರ ಬಗ್ಗೆ ಉತ್ತರ ಕೊಟ್ರು. ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ಮಾಡ್ಕೊಡ್ತಾರೆ ಮುಂದೆ. 46ನೆಯ ಸುಧಾಮೂಲ ಬಂದಿದೀವಿ. ಅಲ್ಲಿ ಮಾಡೋ ಪ್ರಶ್ನೆ ಎಷ್ಟು, ಈಗ ನಿಮಗೆ ಈ ಅರ್ಥ ಬೇಕಾಗಿದೆ. ಯಾವ ಅರ್ಥ? ಜೀವ ಭಗವಂತನ ಪ್ರತಿಬಿಂಬ, ಅಂದ್ರೆ ಭಗವಂತನ ಅಧೀನವಾಗಿಯೇ ಇರ್ತಾನೆ. ಆ ಒತ್ತಿ ಹೇಳ್ಬೇಕು, ಭಗವಂತನ ಹೋಲಿಕೆಯೇ ಜೀವನಿಗೆ ಇರುತ್ತೆ, ಇದು ಹೇಳ್ಬೇಕು. ಇದು ಒತ್ತಿ ಅರ್ಥ ಹೇಳ್ಬೇಕು ಅಂದ್ರೆ ಏವ ಒಂದೇ ಶಬ್ದ ಸಾಕು, ಅದಕ್ಕೆ ಚ ಅನ್ನೋ ಶಬ್ದ ಬೇಕಾಗಿಲ್ಲ. ಆ ಚ ಅನ್ನೋದು ಏನ್ ಹೇಳ್ತಾ ಇದೆ ಅದೇ ಅರ್ಥ ಹೇಳಲಿಕ್ಕಾದ್ರೆ ವ್ಯರ್ಥ ಅಲ್ವಾ, ಅದನ್ನ ಯಾಕೆ ಹೇಳ್ಬೇಕು ಸೂತ್ರದಲ್ಲಿ ಅಂತ. ಅದನ್ನೇ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಒಂದೇ ಏವ ಶಬ್ದ ಸಾಕಾಗಿತ್ತಲ್ಲ, ಮತ್ ಯಾಕೆ ಇನ್ನೊಂದು ಶಬ್ದ ಹಾಕಿದ್ರಿ? ಇದು ನಮಗೆ ಕೆಲಸ ಏನಾಗುತ್ತೆ, ಬೇರೆ ವಿಷಯ ಕೇಳಿ ಕೇಳಿ ನಮಗೆ ಈ ಕಥೆ ಅಥವಾ ಸಂದೇಶಗಳು ಅಥವಾ ಪ್ರಮೇಯಗಳು ಅಂತ ಏನ್ ಹೇಳ್ತೀವಿ, ಇದನ್ನ ತಿಳ್ಕೊಂಡಾಗ ನಾವೇನ್ ತಿಳಿಬಹುದು, ಚಿಂತನೆ, ಅನುಸಂಧಾನ, ಈ ತರ ಎಲ್ಲ ಒಂದು ಪಾಠದ ಶೈಲಿ ಇರುತ್ತೆ. ಆದ್ರೆ ನಮ್ಮ ಶಾಸ್ತ್ರಗಳಲ್ಲಿ ಶಬ್ದಗಳು ಯಾಕೆ ಹಾಕಿದ್ರು, ಆ ಶಬ್ದದಿಂದ ಅರ್ಥ ಸಿಗತ್ತಾ ಇಲ್ವಾ, ಇನ್ನೊಂದು ಶಬ್ದ ವ್ಯರ್ಥ ಹೌದೋ ಅಲ್ವೋ, ಈ ತರ ಒಂದ್ ಚರ್ಚೆ. ಇದು ಸಾಮಾನ್ಯ ನಾವು ಇದನ್ನೆಲ್ಲ ಏನ್ ಚರ್ಚೆ ಮಾಡೋದು ಅಂತ ಅನ್ಸುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ ಈ ತರ ಚರ್ಚೆಗಳು. ಅದು ಹೋಗ್ತಾ ಹೋಗ್ತಾ ಕೇಳಿ ಕೇಳಿ ಅಭ್ಯಾಸ ಆಗಿ ನಮ್ಗೆ ಅದ್ರ ಬಗ್ಗೆ ಒಂದು ಆಧಾರ ಬರುತ್ತೆ. ಅಲ್ಲಿವರೆಗೂ ನಮ್ಗೆ ಇದೊಂದು ವಿಷಯನ ಅಂತ ಅನ್ಸುತ್ತೆ, ಏನಿದು ಈ ಶಬ್ದಕ್ಕೆ ಅರ್ಥ ಏನೋ ಬರುತ್ತೆ, ಅದು ಬೇಕೋ ಬೇಡವೋ ಅಂತ ಅನ್ಸೋದು ಇರುತ್ತೆ ಕೆಲಸಲಿ. ಆದ್ರೆ ಇದನ್ನ ಮತ್ತೆ ಮತ್ತೆ ಸೂತ್ರಗಳಿಗೆ, ಬ್ರಹ್ಮಸೂತ್ರಕ್ಕೆ ಏನರ್ಥ ಅಂತ ಪ್ರತಿ ದಿವಸ ನಾವು ನೋಡ್ತಾ ನೋಡ್ತಾ ಹೋದಾಗೆ ಯಾವ ಶಬ್ದದಿಂದ ಏನ್ ತಿಳ್ಕೊಬೇಕು ಅಂತ ಸ್ವಲ್ಪ ಗಮನ ಹರಿಸಿದ್ರೆ ಆಗ ನಮಗೆ ಇದರ ಮಹತ್ವ ಅರ್ಥ ಆಗತ್ತೆ, ಈ ಚರ್ಚೆಯ ಮಹತ್ವ. ಯಾಕಂದ್ರೆ ದಿವಸ ನಾವು ಅರ್ಚನೆ ಮಾಡಬೇಕು, ಬ್ರಹ್ಮಸೂತ್ರ ಹೇಳ್ತೀವಿ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾನೆ ಇರ್ತೀವಿ ದಿವಸ. ಒಂದ್ 5-6 ಸೂತ್ರ ಹೇಳ್ತೀವಿ, ಆ ಸೂತ್ರಕ್ಕೆ ಏನು ಅರ್ಥ ಅಂತ ಗೊತ್ತಿರಲ್ಲ. ಓಂ ಅಥ ಅತಃ ಬ್ರಹ್ಮ ಜಿಜ್ಞಾಸ ಓಂ, ಅಲ್ಲಿ 2 ಓಂಕಾರ ಹೇಳ್ತಾರೆ, ಅದಿರ್ಲಿ. ಅಂತೂ ಆ ಬ್ರಹ್ಮಸೂತ್ರ ಕೆಲವರು ಅರ್ಥ ತಿಳ್ಕೊಂಡು ಆ ಬ್ರಹ್ಮಸೂತ್ರದ ಪಾರಾಯಣ ಮಾಡ್ತಾ ಇರ್ತಾರೆ, ಅರ್ಚನೆ ಮಾಡ್ತಾ ಇರ್ತಾರೆ ಭಗವಂತನಿಗೆ. ಅಂತೂ ಆ ಬ್ರಹ್ಮಸೂತ್ರಗಳ ಅರ್ಥ ಪ್ರತಿಯೊಂದು ಸ್ಪಷ್ಟವಾಗಿ ಗೊತ್ತಾಗಬೇಕು. ಈಗ ಅತಯವ ಚೋಪಮಾ ಸೂರ್ಯಕಾಧಿಪತ್ ಅಂತ ಹೇಳ್ತೀವಿ, ಇದು ಹೇಳಿದಾಗ ಈ ಸೂತ್ರಕ್ಕೆ ಏನರ್ಥ, ಅತಃ ಏವ ಚ ಸೂರ್ಯಕಾಧಿಪತ್, ಅದೆಲ್ಲ ನಾವು ಭಾಗವತಲ್ಲಿ ಪದಗಳನ್ನ ಏನೇನ್ ಅರ್ಥ ನೋಡುವಂತೆ ಇದಕ್ಕೂ ಕೂಡ ಅನ್ವಯ ಅರ್ಥ ನೋಡ್ಬೇಕು, ಪ್ರತಿಯೊಂದು ಆ ಸೂತ್ರಗಳಿಗೆ ಏನೇನ್ ಅರ್ಥ ಅಂತ. ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಆ ಸೂತ್ರಗಳಿಗೆ ಏನ್ ಅರ್ಥ ಅಂತ ಗಮನಿಸ್ತಾ ಹೋದ್ರೆ ನಮಗೊಂದು ಅದ್ರ ಬಗ್ಗೆ ಮಹತ್ವ ಬುದ್ಧಿ ಬರುತ್ತೆ, ಇನ್ನು ಅದ್ರಲ್ಲಿ ಏನೇನ್ ಅರ್ಥ ಗೊತ್ತಾಗತ್ತ ಆ ಸೂತ್ರದಿಂದ ಅಂತ. ಅಂತೂ ಇರ್ಲಿ, ಪ್ರಕೃತ ಈ ಏವ ಅಂತ ಒಂದೇ ಸಲ ಸಾಕಾಗಿತ್ತಲ್ಲ, ಚ ಅನ್ನೋ ಶಬ್ದ ಯಾಕೆ ಬೇಕಾಗಿತ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಹಾಗಲ್ಲ, ಕಾರಣ ಕೊಟ್ಟಿದ್ ಎರಡು ಒಂದ್ ಮೇಲೆ ಜೋಡಿಸೋದು ಎರಡಕ್ ಜೋಡಿಸ್ಬೇಕು ಅಂತ. ಅಂದ್ರೆ ನಾವು ಬುದ್ಧಿಯಿಂದ ವಿಭಾಗ ಮಾಡ್ಕೊಳ್ತೀವಿ, ನಮ್ಮ ಬುದ್ಧಿಯಲ್ಲಿ ಯೋಚನೆ ಮಾಡ್ತೀವಿ ಏನಂತ ನೋಡಿ. 2 ಕಾರಣ ಕೊಟ್ರು. ಜೀವ ಯಾಕೆ ಪ್ರತಿಬಿಂಬ ಭಗವಂತನಿಗೆ? ಒಂದು, ಅವನ ಹೋಲಿಕೆ ಇದೆ ಒಂದಕ್ಕೆ, ಹಾಗಾದ್ರೆ ಅವನ ಹೋಲಿಕೆ ಇರೋದ್ರಿಂದಲೇ ಅನ್ನೋದಕ್ಕೆ ಒಂದು ಏವ ಅನ್ನೋದನ್ನ ಹಾಕ್ರಿ. ಇನ್ನೊಂದು ಅರ್ಥ ಯಾವ್ದಿದೆ, ಭಗವಂತನ ಅಧೀನವಾಗಿಯೇ ಇರ್ತಾರೆ, ಅಲ್ಲಿ ಇನ್ನೊಂದು ಶಬ್ದ ಹಾಕಿ. ಹಾಗಾದ್ರೆ 2 ಅಂತ ವಿಭಾಗ ಮಾಡ್ಕೊಂಡಾಗ 2 ಕಾರಣದಿಂದ ಜೀವರು ಭಗವಂತನ ಪ್ರತಿಬಿಂಬರಾಗಿದ್ದಾರೆ. ಅದನ್ನ 2 ಕಾರಣ ಅಂದ್ಮೇಲೆ 2ಕ್ಕೆ 2 ಶಬ್ದ ಹಾಕೋದು ಸರಿ ಅಂತ ಆಯ್ತು. ಅಷ್ಟೇ ಅಲ್ಲದೆ ಇಲ್ಲೊಂದು ಪ್ರಶ್ನೆ ಮಾಡ್ಕೊಳ್ತಾರೆ, 2 ಅಂತ ಯಾಕೆ ಅನ್ಕೊಳ್ತೀರಿ? ಈಗ ಪ್ರತಿಬಿಂಬ ಅಂದ್ರೇನು, 2 ಸೇರ್ಕೊಂಡಿರ್ಬೇಕು. ಪ್ರತಿಬಿಂಬ ಅಂದ್ರೆ ಅಧೀನ, ಅದರ ಹೋಲಿಕೆ 2 ಸೇರ್ಕೊಂಡು ಅದನ್ನ ಪ್ರತಿಬಿಂಬ ಅಂತನ್ನಿ. ಒಂದೇ ಶಬ್ದ ಸಾಕು, ಯಾಕೆ ನೀವು ಬುದ್ಧಿಯಲ್ಲಿ ಯಾಕೆ ವಿಭಾಗ ಮಾಡ್ಕೊಳ್ತೀರಿ? ಈಗ ನಾವ್ ಯಾರು ಮನುಷ್ಯರನ್ನ ನೋಡಿದಾಗ ಇವನು ಮನುಷ್ಯ, ಆಮೇಲೆ ಇವನು ಪಾರ್ಥಿವ ವಸ್ತು, ಇವನ ಮೇಲಿರೋದು ಪಾರ್ಥಿವ ದೇಹ, ಅದು ಪಾಂಚಭೌತಿಕ, ಆಮೇಲೆ ಇವನ ಹೆಸರು ರಾಮ ಅಥವಾ ಇವನ ಹೆಸರು ಕೃಷ್ಣ, ಹೀಗಿಷ್ಟೂ ಜ್ಞಾನ ಬಿಡಿಸಿ 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 ಪಡ್ಕೊಳ್ತೀವ. ಒಬ್ಬ ಮನುಷ್ಯ ನೋಡಿದ ಕೂಡಲೇ ಇವನ ಹೆಸರು ರಾಮ ಅಷ್ಟೇ ಹೇಳಿ ಮುಗಿಸ್ಬಿಡ್ತೀವಿ. ಇವನ್ ಗೊತ್ತು ನನಗೆ ಕೃಷ್ಣನ ಹೆಸರು, ಇವನ್ ರಾಮ, ಇವನ ಹೆಸರು ಗೊತ್ತು. ಅದು ಗೊತ್ತಾಗ್ಬೇಕಾದ್ರೆ ಇವನ್ ಮನುಷ್ಯ ಅಂತನೂ ಗೊತ್ತು, ಅವನ ದೇಹ ಪಾಂಚಭೌತಿಕ ಅಂತನೂ ಗೊತ್ತು, 5 ಭೂತ ಸೇರಾಗಿದೆ ಎಲ್ಲವೂ ಗೊತ್ತು ನಮ್ಗೆ.
ಹಾಗಂತ ಹೇಳಿ ನಮ್ಮ ಬುದ್ಧಿಯಲ್ಲಿ ಇವನ್ ಮೊದಲನೇ ಸರಿ ನೋಡಿದಾಗ ಇವನೊಬ್ಬ ಮನುಷ್ಯ, ಆಮೇಲೆ ನನಗೆ ಪಾಂಚಭೌತಿಕ ಶರೀರ ಇದೆ ಅಂತ ಇವನ ಬಗ್ಗೆ ಗೊತ್ತಾಯ್ತು, ಇವನ ಒಳಗಡೆ ಒಬ್ಬ ಆತ್ಮ ಇರ್ತಾನೆ, ಇವನಿಗೆ ಕೈಕಾಲುಗಳಿದೆ, ಆಮೇಲೆ ಇವನ ಹೆಸರು ರಾಮಚಂದ್ರ ಅಥವಾ ಕೃಷ್ಣ. ಹೀಗೆ ಬಿಡಿಸಿ ಬಿಡಿಸಿ ಬುದ್ಧಿಯಲ್ಲಿ ಜ್ಞಾನ ಪಡ್ಕೊಳ್ಳೋದಲ್ಲ, ಒಟ್ಟಿಗೆ ಜ್ಞಾನ ಬರುತ್ತೆ. ಆತರ ಭಗವಂತನ ಪ್ರತಿಬಿಂಬ ಜೀವರು ಅಂದ್ರೆ ಅವನ ಹೋಲಿಕೆ, ಅವನ ಅಧೀನತೆಗೆ ಇರುವಂತಹ ಜೀವರು ಒಟ್ಟಿಗೆ ಬಂದ್ಬಿಡತ್ತೆ. ಅದ್ರಲ್ಲಿ ಯಾಕೆ ನೀವು ಬಿಡಿಸ್ಕೊಂಡ್ ಅರ್ಥ ಹೇಳಿದ್ರೆ ತಾನೇ ಎರಡೆರಡು ಶಬ್ದ ಹಾಕ್ಬೇಕು ಸೂತ್ರದಲ್ಲಿ, ಅತಃ ಏವ ಚ ಅಂತ ಬಳಸೋದು. ಆ ಏವ ಅನ್ನೋದನ್ನ ಬಳಸಬೇಡಿ, ಒಂದ ಚ ಬಳಸಬೇಡಿ. ಎರಡಲ್ಲೇ ಒಂದರಿಂದಲೇ ಪ್ರಯೋಜನ ಸಿಗ್ಬೇಕಾದ್ರೆ ಯಾಕೆ ಕಷ್ಟಪಡ್ತೀರಿ ಅಂತ. ಇಷ್ಟು ಆಕ್ಷೇಪದ ಅಭಿಪ್ರಾಯ. ಒಂದು ಮಾತಿದೆ ನಮ್ಮ ಈ ವ್ಯಾಕರಣ ಶಾಸ್ತ್ರದೆಲ್ಲ, ಅಲ್ಲೂ ಸೂತ್ರಗಳು ಅಂತ ಇರುತ್ತೆ ವ್ಯಾಕರಣದಲ್ಲಿ. ಅಷ್ಟಾಧ್ಯಾಯಿ ಸೂತ್ರ ಬಹಳ ಪ್ರಸಿದ್ಧ. ಸ್ವಲ್ಪ ಪರಿಚಯದವರಿಗೆ ಸಂಸ್ಕೃತ ಗೊತ್ತಿರುತ್ತೆ. ಪಾಣಿನಿ ಬರದ ಅಷ್ಟಾಧ್ಯಾಯಿ ಋಷಿಗಳವರು, ಪಾಣಿ ಋಷಿಗಳು ಅವ್ರು ಬರೆದ ಅಷ್ಟಾಧ್ಯಾಯಿ ಸೂತ್ರ. ಅದು ಈಗ ವೇದವ್ಯಾಸರ ಶಿಷ್ಯರು ಜೈಮಿನಿ ಋಷಿಗಳು ಅವರು ಬರೆದ ಸೂತ್ರಗಳಿದೆ, ಮೀಮಾಂಸಾ ಸೂತ್ರ, ಇವರು ವ್ಯಾಕರಣ ಸೂತ್ರ, ಇದು ಬ್ರಹ್ಮ ಸೂತ್ರ, ಇದು ವೇದಾಂತಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲೆಲ್ಲ ಸೂತ್ರಗಳಲ್ಲಾಗ್ಬೇಕಾದ್ರೆ ವ್ಯಾಕರಣದಲ್ಲಿ ಒಂದು ಮಾತು ಹೇಳ್ತಾರೆ ಸೂತ್ರಗಳ ಬಗ್ಗೆ. ಅದಕ್ಕೋಸ್ಕರ ಬಂದೆ. ಯಾಕೆ ಒಂದೊಂದು ಶಬ್ದ ಹೊಡೆದಾಡ್ತಾರೆ, ಒಂದು ಶಬ್ದ ಕಡಿಮೆ ಆಗ್ಲಿ, ಒಂದ್ ಅಕ್ಷರ ಕಡಿಮೆ ಆಗ್ಲಿ ಅಂತ ಯಾಕೆ ಹೊಡೆದಾಡ್ತಾರೆ ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಬೇರೆ ಬಿಡಿ, ಅದೇ ವ್ಯಾಕರಣದಲ್ಲಿ ಒಂದು ಮಾತು ಹೇಳ್ತಾರೆ. ಅವ್ರಿಗೇನಂದ್ರೆ ಅರ್ಧ ಮಾತ್ರ ಲಾಘವೇನ ಪುತ್ರೋತ್ಸವಂ ಮನ್ಯಂತೆ ವೈಯಾಕರಣಾಹ ಅಂತ ಒಂದ್ ಮಾತಿದೆ. ಇದಕ್ಕೆ ಅರ್ಥ ಒಂದು ಅರ್ಧ ಮಾತ್ರೆ ಕಡಿಮೆ ಆಡುತ್ತೆ ಸೂತ್ರದಲ್ಲಿ. ಅರ್ಧ ಮಾತ್ರೆ ಅಂದ್ರೆ ಆ ಆ ಆ ಅಂತ ದೀರ್ಘ ಹಿಡಿತೀವಿ, ಆ ಅಂತಂದ್ರೆ ಪ್ಲುತ ಅಂದ್ರೆ ಸ್ವಲ್ಪ ಇನ್ನೂ ದೀರ್ಘ. ಈಗ ಕೋಳಿಗಳು ಕೂಗತ್ತಲ್ಲ ಕುಕ್ಕು ಅಂತ, ಆ ತರ ಆ ಕೂಗೋ ಧ್ವನಿ ಏನಿದೆಯಲ್ಲ ಅದು ಪ್ಲುತ. ಇನ್ನು ಸ್ವಲ್ಪ ದೂರದಲ್ಲಿರೋ ಮನುಷ್ಯನ ಕೂಗ್ತೀವಲ್ಲ ಆಗ ಸ್ವಲ್ಪ ಎಳಿತೀವ ಆ ಶಬ್ದನ. ಅಲ್ಲಿ ಒಂದು ನಿಮಿಷಕ್ಕಂದ್ರೆ ಆ ಅನ್ಬೇಕಾದ್ರೆ ಒಂದು ಮಾತ್ರ, ಆ ಅಂತ ಹೇಳ್ಬೇಕಾದ್ರೆ ದೀರ್ಘ, ಇನ್ನೂ ಸ್ವಲ್ಪ ಹೇಳಿದ್ರೆ ಪ್ಲುತ ಅಂತ ಕರಿತೀವಿ. ಹಸ್ವ ದೀರ್ಘ ಪ್ಲುತ ಅಂತ ಕರಿತೀವಿ. ಈಗೆಲ್ಲ ಆಶೀರ್ವಾದ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿಗಳಿಗೆ ಆಯುಷ್ಮಾನ್ ಭವ ದೇವದತ್ತ ಅಂತ ಪೂರ್ತಿ ಎಳಿಬೇಕಂತೆ. ಅದು ದೀರ್ಘ ಅಲ್ಲ, ಇನ್ನೂ ಜಾಸ್ತಿ 3 ಅಂತ ಹಾಕಿರ್ತಾರೆ, 3 ಅಂತ ನಂಬರ್ ಹಾಕಿರ್ತಾರೆ, 3 ಅಂತ. ಅದ್ ಹಾಕೋ ಉದ್ದೇಶ ಆಶೀರ್ವಾದ ಮಾಡ್ಬೇಕಾದ್ರೆ ಹಾಗೆ ಮಾಡ್ಬೇಕಂತ ಒಬ್ಬನಿಗೆ. ಅಂದ್ರೆ ಅವ್ನ್ ದೇವದತ್ತಾನ ಹೆಸರು ನಮ್ಗೆ ಹೆಂಗ್ ಗೊತ್ತಿರತ್ತೆ, ಅವನು ಗೋತ್ರ ಅಭಿವಾದನ ಮಾಡ್ಬೇಕು. ಅವ್ನ್ ಗೋತ್ರ ಹೇಳ್ಕೊಂಡು ನಮಸ್ಕಾರ ಮಾಡಿದ ಮೇಲೆ ನಮಗೆ ಅವನ ಹೆಸರು ಗೊತ್ತಾಗತ್ತೆ. ಹೆಸರು ಗೊತ್ತಾದ್ಮೇಲೆ ಆಯುಷ್ಮಾನ್ ಭವ ದೇವದತ್ತ ಅಂತ ಪೂರ್ತಿ ದೀರ್ಘಕ್ಕಿಂತ ಜಾಸ್ತಿ ಮಾತ್ರೆಗಳ ಕಾಲ ಎಳೆದು ನಾವು ಆಶೀರ್ವಾದ ಮಾಡ್ತೀವಿ. ಈ ತರ ಇರೋದು ಕ್ರಮ. ಅಲ್ಲಿ ಏನಂದ್ರೆ ಅವ್ರು ವೈಯಾಕರಣ ಹೇಳೋದು ಅರ್ಧ ಮಾತ್ರ ಲಾಘವನ್ ಅಂತಲ್ಲ, ಅದಕ್ ಬಂದೆ. ಅದು ಒಂದೇ ಮಾತ್ರೆ ಆಗಿದ್ರೆ ಅಷ್ಟೇ ಹ್ರಸ್ವ ಅಂತ ಕರೀತಾರೆ. ಸ್ವಲ್ಪ ಹೆಚ್ಚಿನ ಕಾಲ ತಗೊಂಡ್ರೆ ದೀರ್ಘ, ಇನ್ನೂ ಹೆಚ್ಚಿನ ಕಾಲವನ್ನ ಬಳಸ್ಕೊಂಡ್ರೆ ಉಚ್ಚಾರಣೆ ಮಾಡ್ಲಿಕ್ಕೆ ಆಗ ಅದನ್ನ ಪ್ಲುತ ಅಂತ ಕರೀತಾರೆ. ವೈಯಾಕರಣರಿಗೆ ಏನು ಸಂತೋಷ ಅಂದ್ರೆ ಒಂದು ಮಾತ್ರ, ಸ್ವಲ್ಪ ಅರ್ಧ ಮಾತ್ರ, ಅದು ಒಂದಲ್ಲ ಅರ್ಧ ಮಾತ್ರ ಕಡಿಮೆ ಆದ್ರೂ ಕೂಡ ಸೂತ್ರದಲ್ಲಿ ಒಂದೊಂದು ಅಕ್ಷರನೋ ಒಂದು ವ್ಯಂಜನಾಕ್ಷರನೋ ಒಂದು ಸ್ವರಾಕ್ಷರನೋ ಕಡಿಮೆ ಮಾಡಿ ಸೂತ್ರ ಹೇಳಲಿಕ್ಕೆ ಬರುತ್ತೆ ಅಂತ ಆದ್ರೆ ಅವರಿಗೆ, ಈಗ ಮಕ್ಕಳು ಹುಟ್ಟಿದ್ರೆ ಮಕ್ಕಳಲ್ಲೂ ಕೂಡ ಮಗ ಅಂದ್ರೆ ಗಂಡು ಸಂತಾನ ಆದ್ರೆ ಎಷ್ಟು ಸಂತೋಷ ಆಗತ್ತೋ ಆ ಸಂತೋಷವನ್ನು ಅನುಭವಿಸ್ತಾರಂತೆ. ಯಾರು ಈ ವ್ಯಾಕರಣ ಓದೋರು, ವೈಯಾಕರಣ ಈ ರಚನೆ ವೈಯಾಕರಣ ಯಾರ್ಯಾರು ಇದಾರಲ್ಲ ಆ ವ್ಯಕ್ತಿಗಳು, ಆ ಗ್ರಂಥ ಕರ್ತೃಗಳು, ಅದರಲ್ಲೂ ಪಾಣಿನಿ ಋಷಿಗಳಿಗೆ ಅಥವಾ ಬೇರೆ ಯಾರಿಗಾದ್ರು, ಅವರೆಲ್ಲ ಸೂತ್ರದಲ್ಲಿ ಒಂದಕ್ಷರ ಅದು ಸ್ವಲ್ಪ ಆಚೆ ಈಚೆ ಅರ್ಥ ಮಾತ್ರ ಕಡಿಮೆ ಆದ್ರೂ ಪುತ್ರೋತ್ಸವ ಆದ್ರೆ ಎಷ್ಟು ಆನಂದ ಆಗತ್ತೋ ಅಷ್ಟು ಆನಂದ ಅಂತ. ಅಂದ್ರೆ ಎಷ್ಟು ಚಿಕ್ಕದಾಗಿ ಬಹಳ ಅರ್ಥವನ್ನ ಹೇಳಲಿಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕ ಶಬ್ದ ಬಳಸ್ಬೇಕು. ಜಾಸ್ತಿ ಬಳಸೋ ಹಾಗೆ ಅಲ್ಲ ಸೂತ್ರದಲ್ಲಿ. ನಾವು ನಮ್ಗೇನೋ ಒಂದಿಷ್ಟು ತಿಳಿಸ್ಬೇಕು ಅಂತಿರತ್ತೆ, ಅದು ಉದ್ದ ಹೇಳ್ತಾ ಕೂತ್ರೆ ಅದ್ ಕೊನೆಗೂ ಗೊತ್ತಾಗಲ್ಲ. ಆ ಹೇಳೋ ಅರ್ಥ ಏನಿದೆ ನೇರವಾಗಿ ಚಿಕ್ಕದಾಗಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಮಾಡ್ಬೇಕು. ಚಿಕ್ಕದಾಗಿಂದ ತುಂಬಾ ಚಿಕ್ಕದಾಗಿ ಹೇಳಿದ್ರೆ ಏನೂ ಅರ್ಥ ಆಗಲ್ಲ, ಅದ್ ಬೇರೆ ವಿಷಯ. ಅಂದ್ರೆ ಎಷ್ಟು ಅರ್ಥ ತಿಳಿಸ್ಲಿಕ್ಕೆ ಎಷ್ಟು ಚಿಕ್ಕದಾಗಿ ಹೇಳಿದ್ರೆ ಗೊತ್ತಾಗುತ್ತೋ ಅಷ್ಟು ಚಿಕ್ಕದಾಗಿ ಹೇಳ್ಬೇಕು ಅಂತ. ಇದನ್ನ ಅಲ್ಪಾಕ್ಷರ ಅಂತ ಒಂದು ಸೂತ್ರದ ದೊಡ್ಡ ಲಕ್ಷಣ. ತುಂಬಾ ಕಡಿಮೆ ಅಕ್ಷರ ಇರ್ಬೇಕಂತ ಒಬ್ರು ಸೂತ್ರ ಬರಿಬೇಕು ಅಂದ್ರೆ. ಆದ್ರಿಂದ ನಾವು ಟಿಪ್ಪಣಿ ಬರೆಯೋದು ದೊಡ್ಡ ವಿಷಯ ಅಲ್ಲ ನಿಜವಾಗಿ. ಅದೇ ನಾವು ಟಿಪ್ಪಣಿಕಾರರ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಬಗ್ಗೆ ನಾವು ಹೇಳ್ಕೊಳ್ತಾರೆ. ಈಗ ಟಿಪ್ಪಣಿ ಏನೋ ಒಂದು ವಿಸ್ತಾರವಾಗಿ ಒಂದು ಬರಿತೀವಿ, ಅನುವಾದ ಎಲ್ಲ ಬರಿತೀವಿ, ಅದು ದೊಡ್ಡ ವಿಷಯ ಅಲ್ವಂತೆ. ಅಥವಾ ಏನೋ ಭಾಷ್ಯ ಬರೆಯೋದು ಅಂದ್ರೆ ಆಚಾರ್ಯರ ಕೈಲೇ ಸಾಧ್ಯ, ಮಧ್ವಾಚಾರ್ಯ ಭಾಷ್ಯ ಬರಿಬೇಕು, ಟೀಕೆಯಿಂದ ಜಯತೀರ್ಥರೇ, ಟಿಪ್ಪಣಿಯಿಂದ ಇವರೇ ಬರಿಬೇಕು, ಮಹನೀಯರೇ. ಅದ್ರಲ್ಲಿ ಸೂತ್ರ ಬರೆಯೋದು ತುಂಬಾ ಕಷ್ಟ. ಸೂತ್ರ ಬರೆಯೋದು ಬಹಳ ಕಷ್ಟ. ಯಾಕೆ ಅಂದ್ರೆ ಅವರು ಚಿಕ್ಕ ಸೂತ್ರದಲ್ಲಿ ಅಷ್ಟನ್ನು ತುಂಬಿಸಿರ್ಬೇಕು. ಈಗ ಅವರು ಅತಏವ ಚೋಪಮ ಸೂರ್ಯಕಾಧಿಪತಿ ಅಂತ ವೇದವ್ಯಾಸರ ಹೇಳ್ಬಿಟ್ಟು, ಅವರು ಜ್ಞಾನ ಸೂರ್ಯ, ಅವರು ತುಂಬಾ ಅಂಶಗಳನ್ನು ತುಂಬಿಸಿದ್ದಾರೆ ಈ ಸೂತ್ರದಲ್ಲಿ. ಆದ್ರೆ ಅದನ್ನ ತಿಳಿಸೋರು ತುಂಬಾ ಗ್ರೇಟ್, ಅವರು ತುಂಬಾ ಮಹತ್ವ ಇದೆ ಅವ್ರಿಗೆ. ಆದ್ರೆ ಅಷ್ಟು ಅರ್ಥ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಕಡಿಮೆ ಸೂತ್ರ ಬರೆಯೋದಿದೆಯಲ್ಲ ಬಹಳ ಕಷ್ಟ. ಅವರು ಅಜ್ಞಾನದಿಂದ ಬರೆದಿದ್ದಲ್ಲ, ಎಲ್ಲ ತಿಳ್ಕೊಂಡು ಅಷ್ಟು ಚಿಕ್ಕದಾಗಿ ಮಾಡಿದ್ದಾರೆ.
ನಾವೇನಾದ್ರು ಬಂದ್ರೆ ಚಿಕ್ಕದಾಗಿ ಬಂದ್ರೆ ಅರ್ಥ ಇರಲ್ಲ ಅಷ್ಟೇ ಆ ಸೂತ್ರಗಳಿಗೆ. ಅಂತೂ ಆ ಸೂತ್ರಕ್ಕೆ ಅಷ್ಟು ಮಹತ್ವ ಇದೆ. ಅದಕ್ಕೋಸ್ಕರನೇ ಅಲ್ಪಾಕ್ಷರ ಆಗಿರಬೇಕು, ಕಡಿಮೆ ಅಕ್ಷರ ಇರಬೇಕು ಒಂದು ಸೂತ್ರ ರಚನೆ ಮಾಡ್ಬೇಕಾರೆ ಅಂತ ನಮ್ಗೆ ಅನ್ಸತ್ತೆ. ವೇದವ್ಯಾಸರು ಬರೀತಾ ಕೆಲವು ಬ್ರಹ್ಮಸೂತ್ರಗಳು ತುಂಬಾ ಉದ್ದುದ್ದ ಸೂತ್ರ ಇರುತ್ತೆ, ಕೆಲವರು ಪಾರಾಯಣ ಮಾಡ್ತಾ ಇರೋದು ಚೆನ್ನಾಗಿ ಗೊತ್ತಿರುತ್ತೆ. ಬ್ರಹ್ಮಸೂತ್ರ ಉದ್ದಕ್ಕೆ ಇರುತ್ತೆ ಸೂತ್ರ, ಮತ್ತ ಅದು ಉದ್ದ ಆಯ್ತಲ್ವಾ, ಅಲ್ಪಾಕ್ಷರ ಇಲ್ವಲ್ಲ ಅಲ್ಲಿ ಅಂತ ಅನ್ಸತ್ತೆ. ಆದ್ರೆ ಹಾಗಿಲ್ಲ, ಅಲ್ಲಿ ಹೇಳಬೇಕಾದ ವಿಷಯ ಇನ್ನೂ ಜಾಸ್ತಿ ಶಬ್ದದಿಂದ ಹೇಳ್ಬೇಕಾಗಿತ್ತು, ಅದನ್ನ ಹೇಳ್ದೆ ಅಷ್ಟೇ ಚಿಕ್ಕದಾಗಿ ಹೇಳಿದ್ದಾರೆ. ಆ ವಿಷಯಕ್ಕೆ ಅದೇ ಚಿಕ್ಕದು ಅಲ್ಲಿ ಶಬ್ದಗಳು. ಈ ತರ ಪ್ರತಿಯೊಂದು ವೇದವ್ಯಾಸರ ಬ್ರಹ್ಮಸೂತ್ರಗಳು ಚಿಕ್ಕದಾಗಿದೆ. ಅದರಲ್ಲಿ ಇನ್ನೂ ಚಿಕ್ಕದು ಮಾಡ್ಲಿಕ್ಕೆ ಪ್ರಯತ್ನ ಇದು ಏನು, ಓಂ ಅತ ಏವ ಚ, ಅಲ್ಲಿ ಒಂದ್ ಶಬ್ದ ತೆಗೆದು ಬಿಡಿ, ಚ. ಹಾಗಾದ್ರೆ ಎಷ್ಟು ಮಾತ್ರ ಕಾಲ ಹೋಯ್ತು ಅಂದ್ರೆ ಚ ಅ ಅಂತ ತಗೊಂಡ್ರೆ, ಚ ಅಂದ್ರೆ ಅರ್ಧ ಮಾತ್ರೆ ಅಂತ ಹೇಳ್ತೀವಿ, ವ್ಯಂಜನಾಕ್ಷರಗಳಿಗೆ ಅರ್ಧ ಮಾತ್ರ ಕಾಲ ಅಂತ ಹೇಳ್ತೀವಿ. ಆ ಅಂದ್ರೆ ಒಂದು ಮಾತ್ರ ಕಾಲ. ಹಾಗಾದ್ರೆ 1.5 ಮಾತ್ರ ಕಡಿಮೆ ಆಯ್ತು ಅಂತ ಹೇಳ್ತೀವಿ. ಇಲ್ಲೆಲ್ಲ ಮಾತ್ರಾ ಕಾಲ ಅಂತ ಈ ಸಂಸ್ಕೃತಲ್ಲೆಲ್ಲ ಬರುತ್ತೆ. ಮಾತ್ರೆ ಈ ಮಾತ್ರೆ ಅಲ್ಲ, ಮಾತ್ರ. ಆ ಕಾಲ ಒಂದೊಂದು ಕಾಲಕ್ಕೆ ಒಂದೊಂದು ಹೆಸರು, ಏಕಮಾತ್ರ, ದ್ವಿಮಾತ್ರ ಕಾಲ ಅಂತ ಹೀಗೆ. ಅಂತೂ ಚ ಅನ್ನೋದನ್ನ ಇಲ್ಲದೆ ಇದ್ರೆ ತುಂಬಾ ಚಿಕ್ಕದಾಯ್ತು ಸೂತ್ರ ಅಂತ ಇವರ ಭಾವನೆ. ಆ ಪ್ರಶ್ನೆ ಮಾಡಿಕೊಂಡು ಅವರು ಕೇಳ್ತಾ ಇದ್ದಾರೆ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಹಾಗಲ್ಲ, ಇಲ್ಲಿ ಏನೋ ಒಂದು ನಿಮಗೆ ಸೂಚನೆ ಕೊಡ್ಬೇಕಾಗಿದೆ ವೇದವ್ಯಾಸರು, ಅದಕ್ಕೋಸ್ಕರ ಈ ತರ 2 ಶಬ್ದನ ಬಳಸಿದ್ದಾರೆ. ಏನ್ ಅಂಥ ಸೂಚನೆ ಏನು, ಏ ವಾಚ ಅಂತ 2 ಹಾಕಿ ಅಂಥ ಸೂಚನೆ ಏನು ಮಾಡಿ ತೋರಿಸಿದಾರೆ ನಮಗೆ ಅಂದ್ರೆ, ಹಾಗಲ್ಲ. ಈಗ ನೋಡಿ, ಈಗ ಅತಯೇವ ಅಂತ ಇಷ್ಟೇ ಹೇಳಿದ್ವಿ ಅನ್ಕೊಡಿ, ಅಂದ್ರೆ ಚ ತೆಗೆದ್ಬಿಟ್ವಿ. ಈಗ ಓಂ ಅತಯೇವ ಉಪಮಾ ಸೂರ್ಯ ಕಾದಿವತ್ ಓಂ, ಇಷ್ಟೇ ವೇದವ್ಯಾಸರು ಬ್ರಹ್ಮಸೂತ್ರ ಬರೆದ್ರು ಅಂತ ಅನ್ಕೊಳ್ಳೋಣ. ಆಗ ಮಧ್ಯದಲ್ಲಿ ಒಂದು ಶಬ್ದ ಇಲ್ಲ ನಿಮ್ ಪ್ರಕಾರ, ಯಾಕೆ? ಆದ್ದರಿಂದಲೇ ಅಂದ್ರೆ ಜೀವರು ಭಗವಂತನ ಪ್ರತಿಬಿಂಬ, ಭಗವಂತನ ಅಧೀನ, ಭಗವಂತನ ಹೋಲಿಕೆ ಎರಡು ಇರೋದ್ರಿಂದಲೇ ಅವನು ಪ್ರತಿಬಿಂಬ. ಮುಗ್ದೋಯ್ತಲ್ಲ ಅರ್ಥ. ಅದಕ್ಕೆ ಚ ಯಾಕೆ ಬೇಕು ನಿಮ್ಮ ಪ್ರಶ್ನೆ. ಆದ್ರೆ ಹಾಗಲ್ಲ, ಅತಯೇವ ಅಂದ್ರೆ ಒಂದೇ ಕಾರಣವನ್ನ ಒಬ್ಬ ತಗೊಂಡ್ಬಿಟ್ಟೆ. ಈಗ ಪ್ರತಿಬಿಂಬ ಅಂದ್ರೆ ಸಾಮಾನ್ಯವಾಗಿ ಯಾವತ್ತೂ ಕೂಡ ಬಿಂಬದ ಅಧೀನವಾಗಿ ಪ್ರತಿಬಿಂಬ ಇರುತ್ತೆ. ಸೂರ್ಯ ಇದ್ರೆ ಮಾತ್ರ ಅವನ ಪ್ರತಿಬಿಂಬ ಓಡ್ಲಿಕ್ಕೆ ಸಾಧ್ಯ. ನಮ್ಮ ನೆರಳು ಅದು ಪೂರ್ಣ ನಮ್ಮ ಅಧೀನ, ನಾವ್ ಹೇಗ್ ಹೇಳ್ತೀವೋ ಅದ್ ಕೇಳ್ಬೇಕಷ್ಟೇ. ಇದು ಒಂದೇ ಅರ್ಥ ತಿಳ್ಕೊಂಡ್ಬಿಡ್ತಾ ಅಂತ ಅತಯೇವ ಅಂದ್ರೆ ಯಾರೋ ಒಬ್ಬ, ಅದ್ 2ನೇ ಅರ್ಥ ತಗೊಳ್ಬೇಕಲ್ಲ, ಅದನ್ನ ಯಾರು ಹೇಳೋದು? ಬಾಯ್ ಬಿಟ್ಟು ಹೇಳ್ಬೇಕಲ್ಲ. ಅದಕ್ಕೆ ಚ ಅಂತ ಇನ್ನೊಂದು ಶಬ್ದ ಹಾಕಿದ್ರು. ಆಗ ಅವನ್ ಏನ್ ಯೋಚನೆ ಮಾಡ್ತಾನೆ, ಅತಯೇವ ಅಂದ್ರೆ ಬರೀ ಭಗವಂತನ ಅಧೀನ ಆಗಿ ಇವರು ಪ್ರತಿಬಿಂಬ ಅಂತ ಅಷ್ಟೇ ಅಲ್ಲ, ಇನ್ನೊಂದು ಚ ಅಂತ ಇನ್ನೊಂದು ಶಬ್ದ ಹಾಕಿದ್ದಾರೆ. ಯಾಕೆ ಇನ್ನೊಂದು ಶಬ್ದ ಹಾಕಿದ್ರು? ಇನ್ನೊಂದು ಅರ್ಥವನ್ನು ತಗೊಳ್ಬೇಕು. ಇನ್ನೊಂದು ರೀತಿಯಲ್ಲೂ ಕೂಡ ಜೀವರು ಭಗವಂತನ ಪ್ರತಿಬಿಂಬ. ಯಾವರಿಂದ ಪ್ರತಿಬಿಂಬ ಅಂತಂದ್ರೆ, ಯಾವ ದೃಷ್ಟಿಯಿಂದ? ಭಗವಂತನ ಹೋಲಿಕೆ ಇರೋದ್ರಿಂದ ಅವರು ಭಗವಂತನ ಪ್ರತಿಬಿಂಬ ಆಗಿದ್ದಾರೆ. ಹಾಗಾದ್ರೆ 2 ಧರ್ಮದ ಹೋಲಿಕೆ ಇದೆ, ಹಾಗಾಗಿ ಜೀವರು ಭಗವಂತನ ಪ್ರತಿಬಿಂಬ. ಸರಿ, ಇದಾದ್ಮೇಲೆ ಕೇಳಿದ್ರು, ಈಗ ಯಾರೋ ಒಬ್ಬ ಪೆದ್ದನಿಗೆ ಗೊತ್ತಾಗದೆ ಇರ್ಬೋದು, ಬುದ್ಧಿವಂತನಾಗಬೇಕಾದ್ರೆ ಅವನು ಒಂದೇ ಶಬ್ದ ಹೇಳಿದ್ರು ಸಾಕು, 2 ತಗೊಳ್ತಾನೆ. ಜೀವರ ಹೇಗ್ ಭಗವಂತನ ಪ್ರತಿಬಿಂಬ, 2 ತರನು ಪ್ರತಿಬಿಂಬ ಅಂತ ಹೇಳ್ಬೋದಲ್ವಾ? ಅಂದ್ರೆ ಅದು ಯಾಕೆ ಈ ರೀತಿ ಬಿಡಿಸಿ ಬಿಡಿಸಿ ಹೇಳಿದ್ದು ಅಂದ್ರೆ ಈ ಕಾರಣಕ್ಕಂತೆ. ಕೊನೆಗೆ ಕಾರಣ ಹೇಳ್ತಾರೆ. ಯಾಕೆ ಕಾರಣ ಇಲ್ಲಿ ಉಲ್ಲೇಖ ಮಾಡ್ತಾರೆ ಅಂದ್ರೆ, ಸಾರ್ಥಕ್ಯ ಇದೆ 2 ಶಬ್ದ ಯಾಕೆ ಸೂಚನೆ ಮಾಡಿದ್ರು ವೇದವ್ಯಾಸರು, ಅದನ್ನ ಹೇಳಿದ್ ಯಾಕೆ, ಅದರಿಂದ ಸೂಚಿತವಾದ ಅರ್ಥ ಏನು ಅಂದ್ರೆ, ಈಗ ಜೀವ ಭಗವಂತನ ಪ್ರತಿಬಿಂಬ ಹೇಗೆ? ಒಂದು ಭಗವಂತನ ಹೋಲಿಕೆ ಇರೋದ್ರಿಂದ ಅಷ್ಟ್ ಸಾಕು. ಜೀವ ಪರಮಾತ್ಮ ಬೇರೆ ಬೇರೆ ಅನ್ಲಿಕ್ಕೆ ಒಂದು ಕಾರಣ ಸಾಕು. ಯಾಕೆ? ಭಗವಂತನ ಅಧೀನರಾಗಿದ್ದ ಮೇಲೆ ಜೀವರು ಎಂದಿಗೂ ಭಗವಂತನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಭಗವಂತನಿಗಿಂತ ಬೇರೆನೆ ಆಗಬೇಕು. ಹಾಗಾದ್ರೆ ಒಂದೊಂದೇ ಕಾರಣ ಸಾಕು ಜೀವ ಪರಮಾತ್ಮ ಬೇರೆ ಅನ್ಲಿಕ್ಕೆ. 2 ಒಟ್ಟಿಗೆ ಸೇರಿಸ್ಬೇಕು ಅಂತಿಲ್ಲ. ಹಾಗಾದ್ರೆ ಇನ್ನೊಂದು, ಭಗವಂತನ ಹೋಲಿಕೆ ಜೀವರಿಗಿದೆ ಅಷ್ಟೇ, ಆದ್ರಿಂದ ಜೀವ ಬೇರೆ ಭಗವಂತ ಬೇರೆ ಸಾಕಲ್ಲ. ಹಾಗೆ ಭಗವಂತನ ಅಧೀನರಾಗಿ ಜೀವರಿದ್ದಾರೆ, ಹಾಗಾಗಿ ಅವ್ರು ಬೇರೆ. ಈಗ ನಾವು ನಮ್ಮ ಗುರುಗಳ ಅಧೀನನೋ ಅಥವಾ ಯಾರೋ ಅಧೀನರಾಗಿರ್ತೀವಿ. ಈಗೆಲ್ಲ ಓದ್ತಾ ಇರ್ತೀವಿ ಪಾಠಶಾಲೆಯಲ್ಲಿ, ಅವ್ರು ಪಾಠಶಾಲೆ ಸ್ಕೂಲು ಅಥವಾ ಇನ್ಯಾವುದೋ ಒಂದು ಮುಖ್ಯಸ್ಥರು ಯಾರು ಇರ್ತಾರೆ, ಅವ್ರು ಹೇಳ್ದಾಗ ನಾವು ಕೇಳ್ಬೇಕು. ಈಗ ನಾವು ಅವ್ರ ಅಧೀನ, ನಾವು ಬೇರೆ ಅವ್ರು ಬೇರೆ. ಯಾಕೆ? ಅವ್ರ ಅಧೀನದಲ್ಲಿ ನಾವಿದೀವಲ್ಲ, ನಾವು ಅವರು ಬೇರೆ ಬೇರೆ, ನಾವಿಬ್ರು ಒಂದಲ್ಲ. ಇದಂದ್ರೆ ನಾನು ಗುರುನೇ ಆದ್ರೆ ನಾನು ಅದೇ ತರ ವರ್ತನೆ ಮಾಡ್ಬೇಕಾಯ್ತು. ಆದ್ರೆ ಹಾಗೆ ಮಾಡಿದ್ರೆ ಅವರು ನನಗ್ ಬಿಡಲ್ಲ, ಕಪಾಳ ಕೊಡಿತಾರೆ. ಹಾಗಾದ್ರೆ ಏನಾಯ್ತು? ಗುರು ಬೇರೆ ಶಿಷ್ಯ ಬೇರೆ. ಪಾಠಶಾಲೆಯಲ್ಲಿ ಅಲ್ಲಿ ಗುರುವಿನ ಅಧೀನವಾಗಿ ಶಿಷ್ಯರಿರ್ತಾರೆ, ಶಿಷ್ಯ ಬೇರೆ ಗುರುಗಳು ಬೇರೆ. ಯಾಕೆ? ಅವನವನ ಅಧೀನ, ಅವನು ಹೇಳ್ದಾಗ ಕೇಳ್ತಾನ ಅವನು, ಅಲ್ಲಿ ಹಾಗೆ ಅವನು ಇರ್ಬೇಕು. ಇದು ಪಾಠಶಾಲೆಯಲ್ಲಿ ಅಷ್ಟೇ ಇರದೆ ಗುರುಗಳ ಹೋಲಿಕೆ ಶಿಷ್ಯನಿಗಿದೆ. ಯಾವ ತರ ಹೋಲಿಕೆ ಇದೆ? ಗುರುಗಳು ಹೇಳಿರ್ತಾರೆ, ನೋಡು ಈ ವೇಷದಲ್ಲಿ ನೀವೆಲ್ಲ ಇರ್ಬೇಕು, ನಾನು ಈ ವೇಷದಲ್ಲಿದ್ದೀನಿ, ಯಾರ್ಯಾರು ಪಾಠ ಕಲಿತೀರಿ ಆ ತರ ನೀವು ಕೂಡ ವೇಷ ಧರಿಸಿರ್ಬೇಕು ನನ್ನ ತರನೇ. ಅವರು ಶಿಷ್ಯನು ಕೂಡ ಅದೇ ತರ ವೇಷ ಧರಿಸಿದ್ದಾನೆ. ಹಾಗಾದ್ರೆ ಗುರುಗಳ ಹೋಲಿಕೆ ಯಾರಿಗಿದೆ? ಶಿಷ್ಯನಿಗಿದೆ. ಪ್ರತಿಯೊಬ್ಬ ಶಿಷ್ಯನಿಗೂ ಇದೆ, ಒಬ್ಬನಿಗಲ್ಲ ಇಬ್ಬರಿಗಲ್ಲ. 300 ಜನ ಇದ್ರು ಪಾಠಶಾಲೆಯಲ್ಲಿ, ಅಲ್ಲಿರೋ ಅಷ್ಟು ವಿದ್ಯಾರ್ಥಿಗಳು ಆ ಗುರುವಿನ ಪ್ರತಿಬಿಂಬ.
ಯಾಕೆಂದ್ರೆ ಆ ಗುರು ಹೇಗಿರ್ತಾನೋ, ವೇಷ ತೊಟ್ಟಿದಾನೋ ಅದೇ ತರ ಈ ಶಿಷ್ಯರು ಎಲ್ಲ ವೇಷ ಹಾಕೊಂಡಿದ್ದಾರೆ. ಹಾಗಾದ್ರೆ ಗುರು ನೋಡ್ಲಿಕ್ಕೆ ಅವನು ಶಿಖಾ ಬಿಟ್ಟಿದ್ದಾನೆ, ಅವನು ವಸ್ತ್ರ ಎಲ್ಲ ಹಾಕೊಂಡಿದ್ದಾನೆ, ಕಚ್ಚೆ ಹಾಕೊಂಡಿದ್ದಾನೆ, ಕಚ್ಚೆ ಪಂಚೆ ಇತ್ಯಾದಿಗಳನ್ನು ಧರಿಸಿದ್ದಾರೆ. ಶಿಷ್ಯರು ಹಾಗೆ ಎಲ್ರು ಇದ್ದಾರೆ. ಓ ನೋಡು, ಅವರ ಹೋಲಿಕೆ ಎಲ್ಲ ಈ ಶಿಷ್ಯರಿಗಿದೆ, ಅವರ ಪ್ರತಿಬಿಂಬದಂತೆ ಇದ್ದಾರೆ ಅಂತ. ಪ್ರತಿಬಿಂಬದಂತೆ ಅಂತ ಹೇಳ್ಬೇಕಲ್ಲಿ, ನಿಜವಾಗ ಪ್ರತಿಬಿಂಬ ಏನಲ್ಲ, ಅಂತೂ ಅವರ ಪ್ರತಿಬಿಂಬದಂತೆ ಇವರೆಲ್ಲ ಇದ್ದಾರೆ. ಅಂತೂ ಅಲ್ಲಿ ನಮ್ಗೆ ಏನ್ ದೃಷ್ಟಿ ಹಾಯಿಸ್ಬೇಕು ಅಂದ್ರೆ, ಈ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಗುರುಗಳ ಹೋಲಿಕೆ ಪಡೆದಿದ್ದಾರೆ. ಹಾಗಾಗಿ ಅವರೆಲ್ಲ ಗುರುಗಳೇ ಅಲ್ಲ, ಅವ್ರ ಗುರುಗಳಿಗಿಂತ ಬೇರೆ. ಹಾಗೆ ಅವರೆಲ್ಲ ಶಿಷ್ಯರು ಗುರುಗಳ ಮಾತನ್ನ ಕೇಳ್ಕೊಂಡು ಆ ಗುರುಕುಲದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದ್ರಿಂದ ಆ ಗುರು ಬೇರೆ, ಶಿಷ್ಯರೇ ಬೇರೆ. ಹಾಗಾದ್ರೆ ಎರಡು, ತದಧೀನತ್ವ ಸದೃಶತ್ವ ಎರಡು ಅಲ್ಲಿದೆ ಗುರುಕುಲದಲ್ಲಿ ಓದ್ತಾರೋ ಮಕ್ಕಳಲ್ಲಿ, ಜೊತೆಗೆ ಗುರುಗಳಲ್ಲಿ ಎರಡು ಇದೆ ಧರ್ಮ. ಆದರೆ ಭೇದ ಇದೆ, ಅಭೇದ ಇಲ್ಲ, ಇಬ್ರು ಬೇರೆ ಬೇರೆ. ಅದೇ ತರ ಭಗವಂತನು ಈಗ ಸಂಸಾರದಲ್ಲಿ ನಾವೆಲ್ಲ ಇದೀವಿ, ನಾವೆಲ್ಲ ವಿದ್ಯಾರ್ಥಿಗಳ ತರ ನಾವು ಓದ್ತಾ ಇರ್ಬೇಕು. ಭಗವಂತ ಗುರು ತರ ನಮಗೆ ಅಲ್ಲಲ್ಲಿ ಕೂಡಿಸಿ ನಮಗೆ ಪಾಠ ಹೇಳ್ಬೇಕು, ಅವನೇ ಪ್ರೇರಣೆ ಮಾಡಿ. ಅಂತ ಗುರುಸ್ಥಾನೀಯನಾದ ಆ ಪರಮಾತ್ಮನ ಹೋಲಿಕೆ ನಮ್ಮಲ್ಲಿದೆ, ಜೊತೆಗೆ ಅವನ ಅಧೀನವಾಗಿ ನಾವಿರ್ತೀವಿ. ಒಂದೊಂದೇ ಕಾರಣ ಸಾಕು ನಾವು ಬೇರೆ, ಭಗವಂತ ಬೇರೆ ಅನ್ಲಿಕ್ಕೆ. ಈ ಒಂದೇ ಕಾರಣ ಸಾಕು ಅಂತ ತಿಳಿಸ್ಬೇಕಲ್ಲ, ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಎರಡು ಶಬ್ದ ಹಾಕಿದ್ರು ಸೂತ್ರದಲ್ಲಿ. ಅತ ಏವ ಚ, ಅತ ಏವ ಅಂತನೂ ಭಗವಂತ ಬೇರೆ ಜೀವ ಬೇರೆ ಅಂತ ಹೇಳ್ಬೋದು, ಚ ಅಂತ ಹೇಳೋದ್ರಿಂದಲೂ ಭಗವಂತ ಬೇರೆ ಜೀವ ಬೇರೆ ಅಂತ ಹೇಳ್ಬೋದು. ಈ ತರ ಈ ಅಂಶವನ್ನ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ವಸ್ತುತಃ ಒಂದಾಗಿ ಹೇಳ್ಬೋದಿತ್ತು, ಆದ್ರೆ ವಿಶೇಷ ಸೂಚನೆ ಮಾಡ್ಬೇಕಾಗಿದೆ. ಆ ಸೂಚನೆ ಮಾಡ್ಲಿಕ್ಕೋಸ್ಕರ ಹೀಗೆ ಎರಡನ್ನ ವಿಭಾಗ ಮಾಡಿ ಚ ಏವ ಅಂತ ಎರಡು ಸಲ ಆ ಶಬ್ದವನ್ನ ಪ್ರಯೋಗ ಮಾಡಿಕೊಂಡಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ಇನ್ನೊಂದು, ಅವರಿಗೆ ಪೂರ್ವ ಪಕ್ಷಿಗಳ ನಾವು ಉತ್ತರ ಕೊಡ್ಬೇಕು. ಯಾರಿಗೆ? ಭಾಸ್ಕರಾಚಾರ್ಯರು. ಅವರ ಮತ ಖಂಡನೆ ಮಾಡ್ತಾ ಬಂದಿದ್ದೀವಿ ಈ ಬಿಂಬ ಪ್ರತಿಬಿಂಬ ಭಾವ ಸ್ಥಳದಲ್ಲಿ. ಅವ್ರಿಗೇನ್ ಹೇಳ್ಬೇಕು ನೋಡಿ, ನಿಮ್ಗೆ ವಿರುದ್ಧವಾಗಿ ನಮ್ಮ ಹತ್ರ ಎರಡು ಪ್ರಮಾಣ ಇದೆ ಅಂತ. ಜಾಸ್ತಿ ಪ್ರಮಾಣ ಆಯ್ತಲ್ಲ, ಈಗ ದೇವರಿದಾನೆ ಅನ್ಲಿಕ್ಕೆ ಒಬ್ಬನ ಹತ್ರ 10 ಪ್ರಮಾಣ ಇದೆ. ನಾನು 10 ಪ್ರೂಫ್ ಕೊಡ್ತೀನಿ ನಿನಗೆ, 10 ಪ್ರೂಫ್ ಇದೆ ನನ್ನ ಹತ್ರ ದೇವರಿದೆ ಅನ್ಲಿಕ್ಕೆ, ದೇವರಿದಾನೆ ಅನ್ಲಿಕ್ಕೆ. ಆದ್ರೆ ದೇವ್ರಿಲ್ಲ ಅನ್ಲಿಕ್ಕೆ ನಿನ್ನ ಹತ್ರ ಎರಡೇ ಕಾರಣ ಇದೆ ಅಷ್ಟೇ, ಎರಡೇ ಪ್ರೂಫ್. ಯಾರು ಗೆಲ್ತಾರೆ? 10 ಯಾರ ಹತ್ರ ಇರತ್ತಲ್ಲ ಅವನೇ ಗೆಲ್ತಾನೆ. ಯಾಕೆ? 10 ಪ್ರಮಾಣ ಇದೆ ಅವನ ಹತ್ರ, ಇನ್ನೊಬ್ಬರ ಹತ್ರ ಇರೋದು ಎರಡೇ. ಹಾಗಾದ್ರೆ ಏನಾಯ್ತು? ಬಾಧಕಸ್ಯ ಅನೇಕತ್ವೇನ ಪ್ರಾಬಲ್ಯಂ ಅಂತ ಇಲ್ಲಿ ಕೊನೆಯ ಲೈನನ್ನು ಬರೀತಾರೆ ಈ ಮೂಲದಲ್ಲಿ. ಬಾಧಕ, ಅವನಿಗೆ ವಿರುದ್ಧವಾಗಿ ಸಾಧನೆ ಮಾಡೋ ಪ್ರಮಾಣ ನಮ್ಮ ಹತ್ರ ಹೆಚ್ಚಿದ್ರೆ ನಮ್ಗೆ ಬಲ ಜಾಸ್ತಿ, ನಾವು ಗೆಲ್ತೀವಿ ಅವನ ಮುಂದೆ ವಾದದಲ್ಲಿ. ಅದಕ್ಕೆ ಆಚಾರ್ಯರು ಏನ್ ತೋರಿಸ್ತಾ ಇದ್ದಾರೆ ಅಂದ್ರೆ, ಈ ಎರಡು ಶಬ್ದ ಸೂಚನೆ ಏನ್ ಮಾಡ್ತಾ ಇದೆ, ವೇದವ್ಯಾಸರು ಏನ್ ಸೂಚಿಸ್ತಾ ಇದ್ದಾರೆ ಅಂದ್ರೆ, ಜೀವ ಬೇರೆ ಮತ್ತೆ ಪರಮಾತ್ಮ ಬೇರೆ ಅನ್ಲಿಕ್ಕೆ ಎರಡೆರಡು ಕಾರಣ ನನ್ನ ಹತ್ರ ಇದೆ. ನೀನು ಜೀವ ಪರಮಾತ್ಮ ಒಂದೇ ಅಂತ ಹೇಳಿ ಒಂದೂ ಕಾರಣ ನಿನ್ನ ಹತ್ರ ಇಲ್ಲ, ನನ್ನ ಹತ್ರ ಎರಡೆರಡು ಕಾರಣ ಇದೆ. ನಿನ್ನ ಮತ ಸರಿ ಇಲ್ಲ ಅಂತ ಹೇಳಲಿಕ್ಕೆ, ತೊಂದರೆ ಕೊಡ್ಲಿಕ್ಕೆ ಬಾಧಕವಾಗಿ ನನ್ನ ಹತ್ರ ಎರಡಿದೆ. ಆದ್ರಿಂದ ನನ್ನದು ಶ್ರೇಷ್ಠ ಅಂತ ತಿಳಿಸ್ಬೇಕಾಗಿದೆ. ನಾವ್ ಹೇಳಿದ್ದು ಸರಿ, ಜೀವ ಬೇರೆ ಮತ್ತೆ ಪರಮಾತ್ಮ ಬೇರೆ ಅಂತ. ಅಷ್ಟೇ ಅಲ್ಲದೆ ಇನ್ನೊಂದು ಕೊನೆಯದೊಂದು ಹೇಳ್ತಾರೆ, ಅದನ್ನ ಹೇಳಿ ಮುಕ್ತಾಯ ಮಾಡ್ತೀನಿ. ವಿಶೇಷಣ ಕೃತ್ಯ ಗವೇಷಣ ಪ್ರಯಾಸ ನಿರಸನಂ ಅಂತ. ಗವೇಷಣ ಅಂದ್ರೆ ಹುಡುಕೋದು ಅಂತ ಅರ್ಥ. ಒಂದ್ ವಸ್ತು ಕಳೆದೋಗತ್ತೆ, ಗವೇಷಣಂ ಕರೋತಿ, ಹುಡುಕ್ತಾ ಹೋಗ್ತಾನೆ ಆ ವಸ್ತುನ ಅಂತ. ಇಲ್ಲಿ ಪ್ರಯಾಸ ನಿರಸನಂ, ನೀವು ಹುಡುಕೋ ಕಷ್ಟ ಪಡಬೇಡಿ ಅಂತ ಜಯತೀರ್ಥರು ಹೇಳ್ತಾರೆ. ಪ್ರಯಾಸ ಅಂದ್ರೆ ಕಷ್ಟ ಪಡೋದು, ಆಯಾಸ ಪಡ್ಕೊಳ್ಳೋದು. ನಿಮ್ಗೆ ಆಯಾಸ ಆಗದೆ ಇರ್ಲಪ್ಪ, ಯಾವ ವಿಷಯದಲ್ಲಿ ಹುಡುಕ್ಬೇಕು ನಾವು ಹೋಗ್ತೀವಿ ಶಿಷ್ಯರಾಗಿ ಅಂದ್ರೆ, ಈಗ ಭಗವಂತನ ಅಧೀನರಾಗಿ ಜೀವರಿರ್ತಾರೆ, ಭಗವಂತನ ಹೋಲಿಕೆ ಜೀವರಿಗಿರತ್ತೆ ಅಂದಾಗ ಎರಡೂ ಕಾರಣ ಇದ್ರೆ ಮಾತ್ರ ಭಗವಂತ ಜೀವ ಬೇರೆ ಅಂತಿಲ್ವಲ್ಲ. ಹಾಗಾದ್ರೆ ಒಂದೇ ಹೇಳ್ತೀವಿ ನಾವು, ಎರಡೆರಡು ಯಾಕೆ ಹೇಳ್ಬೇಕು? ಒಂದೇ ಸಾಕು. ಭಗವಂತನ ಅಧೀನರಾಗಿರ್ತಾರೆ, ಆದ್ರಿಂದ ಜೀವರೆಲ್ಲ ಭಗವಂತನ ಪ್ರತಿಬಿಂಬ. ಭಗವಂತನ ಹೋಲಿಕೆನೂ ಇದೆ, ಯಾಕೆ ಹೇಳ್ಬೇಕು? ವ್ಯರ್ಥ, ಅದ್ ಬೇಕಾಗಿಲ್ಲ ಅಂತ ಆಕ್ಷೇಪ ಮಾಡಿದ್ರೆ ಹಾಗೆ ಹೇಳ್ಬೇಡಿ. ಎರಡೂ ಕೂಡ ಬೇರೆ ಬೇರೆಯಾಗೆ ಕಾರಣ, ಅದೆರಡು ಸೇರ್ಕೊಂಡ್ ಕಾರಣ ಅಲ್ಲ. ಎರಡು ಸೇರ್ಕೊಂಡು ಭಗವಂತ ಜೀವ ಬೇರೆ ಅಂತ ಹೇಳ್ತಾ ಇದ್ರೆ ನಿಜ ಒಪ್ತೀವಿ. ಎರಡಕ್ಕೂ ಒಂದೊಂದಕ್ಕೆ ಶಕ್ತಿ ಉಂಟು, ಎರಡು ಸೇರೆ ಜೀವ ಪರಮಾತ್ಮ ಬೇರೆ ಅಂತ ಹೇಳ್ಬೇಕಾಗಿಲ್ಲ ಅವೆರಡು ಅಂತ. ಈ ಅಂಶವನ್ನು ತಿಳಿಸ್ಲಿಕ್ಕೆ ನೀವು ಕಷ್ಟಪಡಬೇಡಿ, ಅದಕ್ಕೆ ಏನೋ ಪ್ರಯೋಜನ ಹುಡುಕೊಳ್ಬೇಡಿ ಅಂತ ತಿಳಿಸ್ಲಿಕ್ಕೆ ಏವ ಚ ಅಂತ ಎರಡು ಶಬ್ದ ಹಾಕಿದ್ದಾರೆ. ಅದನ್ನ ಸರ್ವಥಾ ವೇದವ್ಯಾಸರು ಬಳಸಿದ ಈ ಸೂತ್ರದಲ್ಲಿ ಆ ಎರಡು ಶಬ್ದ ಸಾರ್ಥಕ, ಒಳ್ಳೆ ಪ್ರಯೋಜನ ಅದಕ್ಕೆ ಇದ್ದೇ ಇದೆ. ಇದನ್ನೆಲ್ಲ ಸೂತ್ರಗತೌ ಅಂತ ಆಚಾರ್ಯರು ಗಂಭೀರವಾದ ಒಂದೇ ಶಬ್ದ ಹಾಕಿ ಹೇಳ್ತಾರೆ. ನಮಗೆ ಮಧ್ವಾಚಾರ್ಯರ ಮಾತು ಸೂತ್ರಪ್ರಾಯನೇ, ಅವರದು ಸೂತ್ರದ ತರಹನೇ. ಆದ್ರಿಂದಲೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡಿದ್ದು ಎಲ್ಲ, ಆಮೇಲೆ ಗ್ರಂಥ ರಚನೆ ಮಾಡಿದ್ದು. ಮಹನೀಯರೆಲ್ಲ ಸೂತ್ರಪ್ರಾಯವಾಗಿ ಮಾತನಾಡೋದು, ತುಂಬಾ ವಿವರಣೆ ಕೊಡೋ ಅಗತ್ಯ ಇರಲ್ಲ. ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿ ಹೇಳಿ ಮುಕ್ತಾಯ ಮಾಡಿ ಹೊರಟೋಗ್ಬಿಡ್ತಾರೆ. ಯಾಕಂದ್ರೆ ವಿವರಣೆ ಕೊಡೋ ಅಗತ್ಯ ಇಲ್ಲ, ಸೂತ್ರಪ್ರಾಯ ಅಂತ.
ಆದ್ರೆ ದೊಡ್ಡವರ ಸೂತ್ರಪ್ರಾಯದ ಮಾತು ನಮಗೆ ಸೂತ್ರಪ್ರಾಯವಾಗಿ ಅರ್ಥ ಆಗುತ್ತೆ, ಕೊನೆಗೂ ನಮ್ಗೆ ಅರ್ಥ ಆಗಲ್ಲ. ಅದು ಚಿಕ್ಕದಾಗಿ ಅರ್ಥ ಆಗುತ್ತೆ. ವಿಸ್ತಾರವಾಗಿ ಅರ್ಥ ಆಗ್ಲಿಕ್ಕೆ ನಮಗೆ ಟಿಪ್ಪಣಿ ಟೀಕೆಗಳ ಅವಶ್ಯಕತೆ. ಅದನ್ನ ಜಯತೀರ್ಥರು ಸುಂದರವಾಗಿ ಈ ಭಾಗದ ವಿವರಣೆ ಮಾಡಿದ್ದಾರೆ. ಅಂತೂ ಎರಡು ಶಬ್ದ ಬೇಕು ಅಂತ. ಇದಾದ್ಮೇಲೆ ಮುಂದಿನ ಭಾಗಕ್ಕೆ ನಾಳೆ ದಿವಸ ನಾವು ನೋಡೋಣ. ಮುಂದಿನ ಭಾಗ ಬಹಳ ವಿಚಿತ್ರವಾದ ವಿಷಯ, ಚೆನ್ನಾಗಿದೆ ಕೇಳಲಿಕ್ಕೆ, ಆದ್ರೆ ತುಂಬಾ ಅನುಭವಕ್ಕೆ ಬರುವಂತಹ ವಿಷಯ. ಮುಂದೆ ಇದೊಂದು ಸ್ವಲ್ಪ ಚರ್ಚೆ ಬೇರೆ ಆಗತ್ತೆ. ಇಲ್ಲಿವರೆಗೂ ಬಿಂಬ ಪ್ರತಿಬಿಂಬ ಅಂತ ಮಾತನಾಡ್ತಾ ಇದ್ರು. ಈಗ ಸ್ವಲ್ಪ ಜೀವ ಮತ್ತೆ ಪರಮಾತ್ಮ ಭೇದ ಅಭೇದ, ನಾವು ಪಂಚಭೇದ ಸಿದ್ಧಾಂತ ಹೇಗಿದ್ರು ನಮ್ಗೆ ಇಷ್ಟ. ಅದು 5 ವಸ್ತು, ಜಡ ಭೇದ, ಚೇತನ ಭೇದ, ಜೀವ ಭೇದ ಎಲ್ಲ ಒಪ್ತೀವಿ ಅಂತ. ನಮಗೆ ಅದ್ರ ಬಗ್ಗೆ ಪ್ರಮಾಣಗಳು, ಅದರ ಬಗ್ಗೆ ಸಂಶಯಗಳು, ಅದನ್ನೆಲ್ಲ ಪ್ರಶ್ನೆ ಮಾಡ್ಕೊಂಡು ಉತ್ತರ ಕೊಡ್ತಾರೆ. ಅದು ಬಹಳ ರೋಚಕವಾಗಿದೆ ಮುಂದೆ ಉಪಮಾಧಿಕರಣದಲ್ಲಿ. ಅದನ್ನ ನಾಳೆ ದಿವಸ ನೋಡೋಣ. ನಾಳೆ ದಿವಸ ಪಾಠ ಇದೆ, ನಾಡಿದ್ದು ಪಾಠ ಇರೋದಿಲ್ಲ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಯಾವ್ದು ಹೇಳಿ? ಅಂದ್ರೆ ನೀವು ಸುಧಾ ಗ್ರೂಪ್ ಅಲ್ಲಿ ಇದಾರಲ್ಲ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದೊಂದು ಭಾಗವತ ಗ್ರೂಪ್ ಇದೆ, ಅದ್ರಲ್ಲೂ ಇದೀರಿ ಅಂತ ಕಾಣುತ್ತೆ. ಎರಡಲ್ಲೂ ಇದ್ದೀರಲ್ಲ, ಇನ್ಯಾವ ಗ್ರೂಪ್ ಇರ್ಲಿಕ್ಕಿಲ್ಲ. ಅವಧಾರಣ ಅಂದ್ರೆ ಏನು ಆಚಾರ? ಅವಧಾರಣ ಅಂದ್ರೆ ನಿಶ್ಚಯ ಮಾಡ್ಕೊಳ್ಳೋದು, ನಿಶ್ಚಯ ಅಂತ. ತೀರ್ಮಾನ ಅಂತ ಅರ್ಥ ಇಟ್ಕೊಳ್ಳಿ, ಇನ್ನೂ ಚೆನ್ನಾಗಿ ತೀರ್ಮಾನ. ಸರಿ. ರಾಘವೇಂದ್ರ ಆಚಾರ್ಯ. ಹಾ ಹೇಳಿ ಹೇಳಿ. ಇವತ್ತು ಜಾಯ್ನ್ ಆದ್ರ? ಹೌದಾಚಾರ್ಯ. ಸುಧಾ ಪಾಠ ಲಿಂಕ್ ಬಂದಿತ್ತು, ಲಿಂಕ್ ಇಂದಕ್ಕೆ ಜಾಯಿನ್ ಆಗಿದೆ. ಸಂತೋಷ ಸಂತೋಷ. ನಮಸ್ಕಾರ. ನಾಳೆ ಪಾಠ ಅದಲ್ಲ ಆಚಾರ್ಯ? ನಾಳೆ ಇದೆ. ಓಕೆ. ಜಾಯಿನ್ ಆಗ್ಲಾರವರು ಜಾಯಿನ್ ಆಗತ್ತದು ಗ್ರೂಪ್. ಏನ್ ಹೇಳಿ? ಇದೊಂದು ಜಾಯಿನ್ ಆಗ್ಲಾದವರು ಆಗುತ್ತ ಗ್ರೂಪ್, ಅದು ಹೊಸ ಗ್ರೂಪ್? ಇಲ್ಲ, ಹೊಸ ಗ್ರೂಪ್ ಏನಿಲ್ಲ, ಇದ್ದ ಗ್ರೂಪ್ ಅದು. ನೀವು ಒಂದ್ಸಲಿ ನಿಮ್ಮ ಹೆಸರಿದ್ರೆ ಚೆಕ್ ಮಾಡಿ. ಇದೀರಲ್ಲ, 2 ಗ್ರೂಪ್ ಅಲ್ಲಿ ಇದೀರಿ. ಇನ್ಯಾವ್ದು ಗ್ರೂಪ್? 2